ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಳಸಿದ ಮಾಂಸ, ಅವಧಿ ಮೀರಿದ ಆಹಾರ ಪದಾರ್ಥ ಸಿಕ್ಕ ಬೆನ್ನಲ್ಲೇ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೋಟೆಲ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಹೊಸ ಗೈಡ್ಲೈನ್ಸ್ ಅನ್ನ ನೀಡಿರುವಂಥದ್ದು. ಇನ್ನು ಹಳಸಿದ ಮಾಂಸ, ಅವಧಿ ಮೀರಿದ ಆಹಾರ ಪದಾರ್ಥ ಸಿಕ್ಕ ಬೆನ್ನಲ್ಲೇ ಈಗಾಗಲೇ ಆಹಾರ ಇಲಾಖೆಯವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಹೋಟೆಲ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಹೊಸ ಗೈಡ್ಲೈನ್ಸ್ ಅನ್ನ ನೀಡಿರುವಂಥದ್ದು. ಹೋಟೆಲ್, ಪಬ್ಗಳಿಗೆ FSSAIನಿಂದ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಹಳಸಿದ ಮಾಂಸ, ಕೊಳೆತ ತರಕಾರಿ ಸಿಕ್ಕಿತು. 60ಕ್ಕೂ ಹೆಚ್ಚು 3 ಸ್ಟಾರ್, 5 ಸ್ಟಾರ್ ಹೋಟೆಲ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಕೊಳೆತ, ಫಂಗಸ್ ಹಿಡಿದ ತರಕಾರಿಗಳ ಬಳಕೆಗೆ ಈಗಾಗಲೇ ಕಡಿವಾಣವನ್ನ ಹಾಕಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 1000 ಕೆಜಿಗೂ ಅಧಿಕ ಆಹಾರ ಅಥವಾ ಪದಾರ್ಥವನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಒಂದು ರೀತಿಯಾಗಿ ಆಹಾರ ಸುರಕ್ಷತಾ ಇಲಾಖೆಯ ದಾಳಿಗಳು ಕೂಡ ಸಾಕಷ್ಟು ಪಬ್, ರೆಸ್ಟೋರೆಂಟ್ಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಆ ಎಲ್ಲ 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ಗಳಲ್ಲಿ ಹಳಸಿದ ಮಾಂಸ, ಕೊಳೆತ ತರಕಾರಿ ಹಾಗೆ ಕೊಳೆತ ಮಶ್ರೂಮ್ ಕೂಡ ಪತ್ತೆಯಾಗಿತ್ತು. ಈಗಾಗಲೇ ಆಹಾರ ಇಲಾಖೆಯವರು ಹೊಸ ಮಾರ್ಗಸೂಚಿಯನ್ನ ನೀಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ಹಳಸಿದ ಮಾಂಸ, ಅವಧಿ ಮೀರಿದ ಆಹಾರ ಪದಾರ್ಥ ಸಿಕ್ಕ ಬೆನ್ನಲ್ಲೇ ಈಗಾಗಲೇ ಸ್ಟಾರ್ ಹೋಟೆಲ್ಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೊಸ ಗೈಡ್ಲೈನ್ಸ್ ಅನ್ನ ನೀಡಿದ್ದಾರೆ. ಇನ್ನು ಹೋಟೆಲ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಹೊಸ ಗೈಡ್ಲೈನ್ಸ್ ಅನ್ನ ನೀಡಿರುವಂಥದ್ದು. ಇನ್ನು ಆಹಾರ ಸುರಕ್ಷತಾ ಇಲಾಖೆಯು ಎಟ್ ಅ ಟೈಮ್ 60ಕ್ಕೂ ಹೆಚ್ಚು ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ಇನ್ನು ಕೇವಲ 3 ದಿನಗಳಲ್ಲಿ ಬೆಂಗಳೂರಿನ ಸುಮಾರು 60ಕ್ಕೂ ಹೆಚ್ಚು ಪ್ರೀಮಿಯಂ 3 ಸ್ಟಾರ್, 5 ಸ್ಟಾರ್ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ಅನಿರೀಕ್ಷಿತವಾಗಿ ದಾಳಿ ಮಾಡಿದ್ರು. ಈ ದಾಳಿಯ ಬೆನ್ನಲ್ಲೇ ಇನ್ನು ಹೋಟೆಲ್ಗಳಲ್ಲಿ ಕೊಳೆತ ಮಾಂಸ, ಕೊಳೆತ ತರಕಾರಿಗಳು ಹಾಗೆ ಕೊಳೆತ ಚಿಕನ್, ಇನ್ನು ಕೊಳೆತ ಮಾಂಸ ಇದನ್ನು ಪತ್ತೆ ಆಗಿತ್ತು. ದಾಳಿಗಳು ನಡೀತಾ ಇದ್ದು ಪ್ರತಿಷ್ಠಿತ ಐಷಾರಾಮಿ ಹೋಟೆಲ್ಗಳು ಮತ್ತು ಪಬ್ಗಳ ಅಸಲಿ ಬಣ್ಣ ಈಗ ಬಯಲಾಗಿದೆ. ಇನ್ನು ಮಾರ್ಗಸೂಚಿಯಲ್ಲಿ ಏನೇನಿದೆ ಹಾಗಾದ್ರೆ ನೋಡೋದಾದ್ರೆ, FSSAI ಪ್ರಕಾರ ಬಳಸಿದ ಎಣ್ಣೆಯಲ್ಲಿ TPS 25% ಇದೆ. ಫ್ರೋಜನ್ ಆಹಾರ ಮತ್ತೆ ಫ್ರೀಸ್ ಮಾಡಿ ಬಳಸಬಾರದು. ಮೊಸರು, ಚೀಸ್, ಬಟರ್, ಡೈರಿ ಉತ್ಪನ್ನ ಸಂಗ್ರಹಣೆಗೆ ಪ್ರತ್ಯೇಕವಾಗಿ ನಿಯಮವನ್ನ ನೀಡಿದ್ದಾರೆ. ಅಡುಗೆ ಎಣ್ಣೆ ಮೇಲೆ ತೀವ್ರ ನಿಗಾ, ಮರುಬಳಕೆಯ ಎಣ್ಣೆಯ ಗುಣಮಟ್ಟವನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. FSSAI ಪ್ರಕಾರ ಬಳಸಿದ ಎಣ್ಣೆಯಲ್ಲಿ TPS 25% ಇರಬೇಕು. ಫ್ರೋಜನ್ ಆಹಾರ ಮತ್ತೆ ಫ್ರೀಸ್ ಮಾಡಿ ಬಳಸಬಾರದು.